ಶಾಸಕ ಭೀಮಣ್ಣ ಟಿ ನಾಯ್ಕ್ ಶ್ರೀ ಮಾರಿಕಾಂಬಾ ಜಾತ್ರೆಯ ರಥೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಶಾಸಕ ಭೀಮಣ್ಣ ಟಿ ನಾಯ್ಕ್ ಶ್ರೀ ಮಾರಿಕಾಂಬಾ ಜಾತ್ರೆಯ ರಥೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಂಡರಲ್ಲದೆ ಡೊಳ್ಳು ಹೊಡೆದು ಒಂದೆರಡು ಹೆಜ್ಜೆ ಹಾಕಿದರು. ನಂತರ ಶಾಸಕ ಭೀಮಣ್ಣ ಟಿ ನಾಯ್ಕ್ ಜಾತ್ರಾ ಗದ್ದುಗೆ ಬಳಿ ಬಂದು ರಥರೂಢಳಾಗಿದ್ದ ಶ್ರೀ ಮಾರಿಕಾಂಬಾ ದೇವಿಯ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಜಾತ್ರೆ ಅತ್ಯಂತ ಸಂಭ್ರಮದಿಂದ ನಡೆಯುತ್ತಿದ್ದು ಜನರಲ್ಲಿ ಜಾತ್ರಾ ಉತ್ಸಾಹ ಇಮ್ಮಡಿಗೊಂಡಂತೆ ಕಾಣುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ರವಿ ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಎಸ್ಪಿ ಶೆಟ್ಟಿ, ವತ್ಸಲಾ ಹೆಗಡೆ, ಬಾಬುದಾರ, ಜಗದೀಶ್ ಗೌಡ್ರು ಇತರರು ಇದ್ದರು. ನೋಡಿದಾಗ ಹಿಂದಿನ ವರ್ಷ ಕೂಡ ಸಾಕಷ್ಟು ಕೆಲಸ, ಆದರೆ ವಿಶೇಷವಾಗಿ ಈ ವರ್ಷ ಮಾತ್ರ ನಮ್ಮ ಸರ್ಕಾರದ ಬಸ್ ಉಚಿತವಾಗಿ ಕೊಟ್ಟಿದ್ದ ಸಂದರ್ಭ ನಾವು ಶಕ್ತಿ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ ಸುಮಾರು 270ಕ್ಕೂ ಹೆಚ್ಚು ವಿಶೇಷ ಬಸ್ಗಳನ್ನು ನಮ್ಮ ಸಸಿ ಜಾತ್ರೆಗೆ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿ ಮಧ್ಯೆಯಲ್ಲಿ ತಾಯಿಂದರು ಸೋದರಿ ಕೂಡ ಹೆಚ್ಚಂತೆ ಉಪಯೋಗ ನಮ್ಮ ತಾಯಿಯಿಂದ ಅದು ಬಂದು ಮಾತ್ರ ಬಯಸುತ್ತಾರೆ. ಯಾರೇ ಆಗಲಿ ಏನೇ ಆಗಲಿ ಹಲವಾರು ವರ್ಷಗಳಿಂದ ಬಂದಿರತಕ್ಕಂಥ ಜಾತ್ರೆ ಈ ವರ್ಷ ಬಹಳ ಅದ್ಭುತವಾಗಿ ಹೆಚ್ಚಿನ ಜನಸಾಗರದ ಜೊತೆಯಲ್ಲಿ ಬಹಳ ಅದ್ಭುತವಾಗಿ ದಕ್ಷಿಣ ಭಾರತದ ಪ್ರಸಿದ್ಧ ಅತಿ ದೊಡ್ಡ ಜಾತ್ರೆ ಖ್ಯಾತಿಯ ಶಿರಸಿಯ ಶ್ರೀ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತ ಕೋಟಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುವವರು ಶ್ರೀ ಪಯ್ಯು ಚೌಟಿ ಸಂಸ್ಥಾಪಕರು, ಸಾರಿಕಾ ಸೇವಾ ಟ್ರಸ್ಟ್, ಶಿರಸಿ. ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಚೈನ್ ಸ್ನ್ಯಾಚ್ ಮತ್ತು ಪಿಕ್ ಪ್ಯಾಕೆಟ್ ಮಾಡಿದ 5 ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಶಿರಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಯಲ್ಲಿ ಚೈನ್ ಸ್ನ್ಯಾಚ್ ಮತ್ತು ಪಿಕ್ ಪ್ಯಾಕೆಟ್ ಮಾಡಿದ 5 ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಶಿರಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಆರೋಪಿಗಳು ಮಹಾರಾಷ್ಟ್ರ ರಾಜ್ಯದ ತುಷಾರ್ ಗಾಯಕ್ವಾಡ್ ಮತ್ತು ರಾಹುಲ್ ವಾವಳ್ಳಿ ಬೀಡ್ ಜೇಲಿಕೆಯವರೆಂದು ಗುರುತಿಸಲಾಗಿದೆ. ಇನ್ನೊಬ್ಬರು ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದು, ಪೊಲೀಸರ ಕಾರ್ಯಾಚರಣೆ ಬಗ್ಗೆ ಸಾರ್ವಜನಿಕರು ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ಸಿಪಿಐ ಶಶಿಕಾಂತ್ ವರ್ಮಾ ಕಾರ್ಯಾಚರಣೆ ನೇತೃತ್ವ ವಹಿಸಿದರು. ಡಿವೈಎಸ್ಪಿ ಎಂಎಚ್ ಪಾಟೀಲ್ ಕಾರ್ಯಾಚರಣೆ ಬಗ್ಗೆ ಅಭಿನಂದಿಸಿದ್ದಾರೆ. ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಸರ್ವ ಭಕ್ತರಿಗೆ ಆರ್ಥಿಕ ಸ್ವಾಗತ ಬಯಸುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾರ್ ಶಿರಸಿ. ಶ್ರೀ ಶ್ರೀಧರ್ ಎಚ್ ಮೊಗೇರ್ ಅಧ್ಯಕ್ಷರು, ಶ್ರೀ ಭಾಸ್ಕರ್ ಕೃಷ್ಣ ಶೆಟ್ಟಿ ಉಪಾಧ್ಯಕ್ಷರು, ಶ್ರೀ ಪ್ರಕಾಶ್ ಡಿ ಮಧುನಿ ಸಂಘದ ಆಂತರಿಕ ಸಲಹೆಗಾರರು, ಶ್ರೀ ವಿನಾಯಕ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಾಹಕರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು. ಶಿರಸಿಯ ಸಾರಿಕಾ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಪಯ್ಯು ಚೌಟಿ ಅವರು ಏರ್ಪಡಿಸಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಜನರು ಅನ್ನಪ್ರಸಾದ ಸ್ವೀಕರಿಸಿದರು. ಶಿರಸಿಯ ಸಾರಿಕಾ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಪಯ್ಯು ಚೌಟಿ ಅವರು ಜಾತ್ರೆಯ ಮೊದಲ ದಿನವೇ ಏರ್ಪಡಿಸಲಾಗಿದ್ದ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಏಕಾಂಗಿಯಾಗಿ ಬಾವಿ ತೆಗೆದು ಗಂಗೆಯನ್ನು ಪಾತಾಳದಿಂದ ಹೊರತೆಗೆದ ಭಾಗೀರಥಿಯಾದ ಶ್ರೀಮತಿ ಗೌರಿ ನಾಯ್ಕ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಗೌರಿ ಅವರು, ಅನ್ನ ಸಂತರ್ಪಣೆ ಸಂದರ್ಭದಲ್ಲಿ ನನಗೆ ಗೌರವಿಸಿದ್ದು ಜೀವನದ ವಿಸ್ಮರಣೀಯ ದಿನವಾಗಿದೆ ಎಂದರು. ಸುಮಾರು 10,000ಕ್ಕೂ ಹೆಚ್ಚಿನ ಜನರು ಅನ್ನಪ್ರಸಾದ ಸ್ವೀಕರಿಸಿದರು. ಅದೇ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ಮಾಡ್ತಾ ಇದ್ದಾರೆ. ನನಗೆ ಶಿವರಾತ್ರಿ ನಾಳೆ ಅಂದರೆ ಇವತ್ತಿನ ದಿವಸ ನೀರು ಬಂದದೆ. ಆ ಶಿವ ಪಾರ್ವತಿನೇ ನನಗೆ ಕಣ್ಣೆದ್ರಿ ಬಂದು ನಿಂತಂಗಾಯ್ತು. ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಮತ್ತು ತಾಯಿ ಮಾರಿಕಾಂಬೆ ಬರುವುದಿನ ಇಲ್ಲೆಲ್ಲ ಬಂದು ನನಗೆ ಅನ್ನದಾನದಲ್ಲಿ ನನಗೆ ಸನ್ಮಾನ ಮಾಡ್ತಾ ಇದ್ದೀರಲ್ಲ, ತುಂಬ ಖುಷಿ ಆಯಿತು ನನಗೆ. ನಿಮಗೆಲ್ಲರಿಗೂ